ನಾನಿರುವುದೇ ನಿಮಗಾಗಿ. ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದೇ ನಿಮಗಾಗಿ. ಆಸೆ, ಎಷ್ಟೊಂದು ಆಸೆಗಳಿದೆ ನೋಡಿ. ಏನೇನೋ ಆಸೆಗಳು ಬರುತ್ತೆ, ವಿಭಿನ್ನವಾದ ಆಸೆಗಳು ಬರುತ್ತೆ. ಒಂದೊಂದ್ಸತಿ ಈ ಆಸೆನ ನೆರವೇರ್ಸಕ್ಕಾಗುತ್ತೆ ಅಂತ ಭಯನೂ ಆಗುತ್ತೆ. ಒಂದೊಂದ್ಸತಿ ಡೇಂಜರಸ್ ಆಸೆಗಳು ಬರ್ಬಿಡುತ್ತೆ. ಇದನ್ನ ಹೆಂಗಪ್ಪ ನೆರವೇರಿಸೋದು ಅಂತ ಅನ್ಕೊಂಡಾಗ ಸಾಕಷ್ಟು ಆಸೆಗಳು ಬಂತು, ಇಮೇಲ್ಸ್ಗಳು ಬಂತು, ಲೆಟರ್ಸ್ಗಳು ಬಂತು. ಏನ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಅದನ್ನ ನೀವೇ ನೋಡಿ. ನಾನೀಗ ಸಪ್ಲೈಯರ್ ಆಗಿದ್ದೀನಿ, ಇನ್ನು ಒಂದು ಹೋಟ್ಲ್ ಮಾಲೀಕರಾಗುವಂತ ಆಸೆ. ಜೋಗಿ ಹಾಡು ಭಾಳ ಇಷ್ಟ ನನಗೆ. ಅದು ಇನ್ನೊಂದ್ಸತಿ ನೀವು ತೋರಿಸಿದ್ರೆ ಭಾಳ ಸಂತೋಷ ನನಗೆ. ಒಳ್ಳೆ ನಾಗರಿಕನಾಗಿ ಸೊಸೈಟಿನಲ್ಲಿ ರೆಸ್ಪೆಕ್ಟೇಬಲ್ ಆಗಿ ಬದುಕಬೇಕು ಅಂತ ಆಸೆ. ರಿತಿಕ್ ರೋಷನ್ನ ಮೀಟ್ ಮಾಡಬೇಕನ್ನೋ ದೊಡ್ಡ ಆಸೆ ಇದೆ. ಶಿವಣ್ಣ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋದೇ ನನ್ನ ಆಸೆ. ದುಬೈನಲ್ಲಿ ನಡೆಯುತ್ತಿರುವ ಥ್ರೋಬಾಲ್ ವರ್ಲ್ಡ್ ಕಪ್ಗೆ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೀನಿ. ಇಷ್ಟು ಆಸೆಗಳಲ್ಲಿ ರೇಣುಕಾ ಅಂತ ಒಬ್ರು, ಅವ್ರ ಆಸೆ. ಇದ್ರಲ್ಲಿ ನಂಗೆ ಇಷ್ಟ ಆಗಿದ್ದ ಆಸೆ ಯಾಕಂದ್ರೆ ರಿಲೇಶನ್ಶಿಪ್ ಯಾವ್ಯಾವ ರೀತಿ ಇರುತ್ತೆ ನೋಡಿ. ಅಣ್ಣ ತಮ್ಮ, ತಂದೆ ತಾಯಿ, ಅಣ್ಣ ತಂಗಿ, ಆ ರೀತಿ ಸಿಕ್ಕಾಪಟ್ಟೆ ಸಂಬಂಧಗಳಿರ್ತವೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಸಂಬಂಧ ಅಂದ್ರೆ ಗಂಡ ಹೆಂಡತಿ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಯಾಕಂದ್ರೆ ಒಂದು ಹೊಸ ಜೀವನ ಶುರು ಮಾಡ್ತಾರೆ. ಕೆಲವರ ಜೀವನದಲ್ಲಿ ಅದು ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ, ಇನ್ ಕೆಲವರ ಜೀವನದಲ್ಲಿ ಅದು ಉಲ್ಟಾ ಆದಾಗ ಯಾವ್ಯಾವ ರೀತಿ ಪರಿಣಾಮ ಫೇಸ್ ಮಾಡ್ಬೋದು. ಅದಕ್ಕೆ ರೇಣುಕಾನೇ ಸಾಕ್ಷಿ. ರೇಣುಕಾನೇ ಬಂದು ಒಂದು ಆಸೆ ಹೊತ್ಕೊಂಡ್ಬಂದಿದ್ದಾರೆ. ಆ ಆಸೆ ಏನು ಅಂತ ಅವ್ರ ಬಾಯಲ್ಲಿ ಕೇಳ. ಸೊ ಲೆಟ್ಸ್ ವೆಲ್ಕಮ್ ರೇಣುಕಾ. ನಮಸ್ಕಾರ ರೇಣುಕಾ ಅವರೇ, ಎಲ್ಲಿಂದ ಬರ್ತಾ ಇದ್ದೀವಿ? ಶ್ರಾವಣ ಬೆಳಗೊಳ. ಓಕೆ, ಯಾರ್ಯಾರಿದ್ದೀರಾ ನಿಮ್ಮ ಫ್ಯಾಮಿಲಿ? ನಮ್ಮ ಫ್ಯಾಮಿಲಿ ನಾನು ಒಬ್ಳೆ ಒಂಟಿಯಾಗಿದ್ದೀನಿ. ಇಲ್ಲಮ್ಮ, ನಿಮ್ಮ ತಂದೆ ತಾಯಿ? ತಂದೆ ತಾಯಿ ಇದ್ದಾರೆ, ಆದ್ರೆ ಯಾರು ಇಲ್ಲ, ಯಾರು ನೋಡ್ಕೊಳಲ್ಲ ಸರ್ ನನಗೆ. ಮತ್ತೆ ನೀವು ಒಬ್ಬರೇ ಇದ್ದೀರಮ್ಮ? ನಾನು ನನ್ನ ಮಗ ಇಬ್ಬರೇ ಇರೋದು ಸರ್. ಈಗ ಪಾರ್ಲರ್ ಮಾಡ್ಕೊಂಡಿದ್ದೀನಿ, ಆದ್ರೆ ಪಾರ್ಲರು ನಡೀತಾ ಇಲ್ಲ ಸರ್. ನನಗೆ ಹೊಟ್ಟೆ ಊಟಕ್ಕೂ ತೊಂದರೆ ಆಗೈತೆ ಸರ್ ನನಗೆ. ಇಲ್ಲಮ್ಮ, ನಿಮ್ಮ ತಂದೆ ಯಾವಾಗಮ್ಮ? ನಿಮ್ಮ ಏಜ್ ಏನಮ್ಮ? 27. 27. ಯಾವಾಗ ಮದುವೆ ಆಯ್ತು? ಮದ್ವೆ ಆಗಿ 8 ವರ್ಷದಲ್ಲಿ 6 ವರ್ಷ ಜೊತೆ ಇದ್ದಿದ್ದವನು ಅಷ್ಟೇ. 1.5 ವರ್ಷ ಅವನ ಜೊತೆ ಸಂಸಾರ ಮಾಡಿದ್ ನನ್ನ ಗಂಡನ ಜೊತೆನೆ. ಅದು ಸಂಸಾರ ಮಾಡಿದ್ದು ಅಂದ್ರೆ ಬಾಂಬೆಲಿ ಒಂದ್ ವರ್ಷ ಇದ್ದು, 1 ವರ್ಷನೂ ಇರ್ಲಿಲ್ಲ, ಒಂದ್ 6 ತಿಂಗಳು. ಅವರು ಹೊಡೆದು ಬಡ್ದು ಕೈಯೆಲ್ಲ ಮುರಿದಾಕಿ ಏನು ಮಾಡಿದ್ರು ಎಲ್ಲ ಕಳಿಸಿದ್ರು ಸರ್. 4 ವರ್ಷ 5 ವರ್ಷ ನಮ್ಮ ಅಪ್ಪನ ಮನೆ ಇದ್ದೆ. ಅವರು ನನ್ನ ಗಂಡ್ ಮಕ್ಳಿದ್ದಾರೆ ಮದ್ವೆ ಮಾಡ್ಬೇಕು ಅಂತ ಅವರು ಹಂಗೆ ಮಾತಾಡಿದ್ರು ಸರ್, ಎಲ್ಲ ಚಾಳಿ ಮಾತು ಕೇಳ್ಕೊಂಡು. ಅದಕ್ಕೆ ನಾನೀಗ ಬೇರೆ ಮಾಡ್ಕೊಂಡ್ ಬಂದೆ. ಈಗ ನನ್ನ ಗಂಡ ಎಲ್ಲವನ್ನ ಬದುಕವನ ಸತ್ತವನ ನನಗೆ ಗೊತ್ತಿಲ್ಲ. ನಮ್ಮ ಮಾವನ್ ಕೇಳಕ್ ಹೋಗೋದಕ್ಕೆ ನಮ್ಮ ಮಾವನ್ನ ನಾನೇ ಸಾಯಿಸಿದ್ದೀನಿ ನನ್ನ ಗಂಡನ ಅಂತ ಹೇಳ್ತಾನೆ ಸರ್. ಇಲ್ಲ ಹಂಗಲ್ಲಮ್ಮ, ಯಾಕೆ ಹೆಂಗೆ ಇದಾಗಿದೆ ಇವಾಗ? ಗಂಡ ನಿಮ್ಮ ಯಜಮಾನ್ರ ಮದುವೆ ಆದಾಗ ನಿಮ್ ತಂದೆ ತಾಯಿ ಆಮೇಲೆ ಹುಡುಗ ಎಲ್ಲರೂ ಸೇರಿ ನೋಡ್ತಾನೆ ಮದುವೆ ಮಾಡಿದ್ದು. ಆದ್ರೆ ಏನು ವಿಚಾರಿಸ್ಲಿಲ್ಲ. ನಮ್ ತಂದೆಗೂ ಏನು ಗೊತ್ತಾಗಲ್ಲ ಅಂದ್ರು ಹೋದ್ರು. ಅಂದ್ರೆ ನನ್ನ ಫ್ರೆಂಡ್ ಅಣ್ಣನೇ ಅಂತ. ಆಯ್ತಮ್ಮ, ಇವಾಗ ನಿಮ್ ತಂದೆನೂ ನಿಮ್ ಜೊತೆಲಿ ಒಂದು ಸಪೋರ್ಟ್ ಆಗಿಲ್ವಾ? ನಿಮ್ಮ ಸಪೋರ್ಟ್ ಆಗಿ ಯಾರು ಇಲ್ಲ. ಯಾರಿಗೆ ಯಾರು ಆಗಲ್ಲ ಸರ್. ಈಗ ನಿಮ್ ತಂದೆ ಬಂದಿದ್ದಾರಾ? ಬಂದಿದ್ದಾರೆ. ಪುಟ್ಟೇಗೌಡ ನಮಸ್ಕಾರ, ಬನ್ನಿ. ಹೇಳಿ ಪುಟ್ಟೇಗೌಡ್ರೆ, ಏನು ನಿಮ್ಮ ಮಗಳು ಹೇಳ್ತಿರೋದು ಇವಾಗ? ಬೊಂಬಾಯಿಲಿದ್ದ ಅವನು. ಬೊಂಬಾಯಿಗೆಲ್ಲ ಕರ್ಕೊಂಡೋಗಿ ಇಲ್ಲಿ ಬೆಂಗಳೂರಲ್ಲೂ ಇದ್ದ. ಅವನು ಜಾಸ್ತಿ ಎಣ್ಣೆ ಕುಡಿತಿದ್ದ. ಹುಡುಗರು ಹೊಡೆದು ಬಡ್ದು ಎಲ್ಲ ಇದು ಮಾಡಿದ್ರು, ಎಲ್ಲ ಮಾಡಿ ಹಿಂಸೆ ಮಾಡಿ ಸಿಗರೇಟ್ ಎಲ್ಲ ತಿಂದು ಸಾಲಿಗಿಲಿ ಅದನ್ನು ಕಿತ್ಕೊಂಡು ಕಳ್ಸ.
ಸಮೇತ ಇವಾಗ ಆಯ್ತು, ಅವರು ಹಂಗಾದ್ಮೇಲೆ ನೀವೇನ್ ವಿಚಾರಿಸ್ಲಿಲ್ವಾ ಅವ್ರ ನಾವು ವಿಚಾರಿಸ್ತೋ ಇನ್ನು ಯಾವತ್ತು ಕಲಿತಾನೆ ನಾಳೆ ಕಲಿತಾನೆ ಬುದ್ಧಿ ಅಂತ ಹೇಳ್ಕೊಂಡು 7 ವರ್ಷದಿಂದಲೂ ಹಿಂಗೆ ನಮ್ಮ ಮನೇಲೆ ಇತ್ತು. ನೋಡ್ಕೋತಿಲ್ವಾ ಅವ್ರನ್ನ? ನೋಡ್ಕೊತಾ ಇದ್ದೀನಿ ಸರ್, 6 ವರ್ಷದಿಂದ ನಾನೇ ನೋಡ್ಕೊತಾ ಇದ್ದೀನಿ. ಮತ್ತೆ ಅವ್ರು ಹೇಳ್ತಾರೆ ಈ ತರ ಆದ್ರೂ ಸರ್ ಎಷ್ಟು ಅದು ಏನ್ ಸರ್ ಮಕ್ಳು ಬೇರೆ ಇದಾರೆ ಸರ್, ಅವ್ರಿಗೂ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಅವರು ಇನ್ನು ಇಬ್ರಾಳು ಹೆಣ್ಮಕ್ಳು, ಹಾ ಇನ್ನು ಇವಳಿಗೆ ನೋಡ್ಕೊಂಡ್ರೆ ಅವಳು ಬಟ್ಟೆ ಉರಿ ಹಾ. ಆ ತರ ಆಗಿ ನಾನು ಕಂಡೆ. ಆದ್ರೂ ಮಗಳೇ ಅಲ್ವಾ ಇವ್ರೆ? ನಮ್ಮ ಮಕ್ಕಳು ನಾವು ಏನೇ ತೊಂದ್ರೆ ಬಂದಾಗ ನಾವು ಜೊತೆಲಿ ನಿಲ್ಬೇಕಲ್ವಾ? ನಿಂತಾಗ್ತಾನೆ ಅದಕ್ಕೆ ಒಂದು ಬಾಂಡೇಜ್ ಒಂದು ವ್ಯಾಲ್ಯೂ ಇರೋದು. ಯಾಕಂದ್ರೆ ಯೂಶಲಿ ಮದ್ವೆ ಆದ್ರೆ ಚೆನ್ನಾಗಿರ್ಬೇಕು, ಆ ಜೋಡಿ ಚೆನ್ನಾಗಿರ್ಬೇಕು ಅನ್ನೋದು ಎಲ್ರೂ ಆಸೆ. ನೀವು ಅದಕ್ಕೋಸ್ಕರ ಮದುವೆನ ಅಷ್ಟು ಜೋರಾಗಿ ಮಾಡೋದು, ಇಷ್ಟೆಲ್ಲ ಮಾಡಿ ಅವ್ರ ತೊಂದ್ರೆ ಅಂತ ಬಂದಾಗ ಸರಿ ಅದು ಬಿಡಿ. ಇವಾಗ ಆಯ್ತು, ಇವಾಗ ನೀವು ಒಂದ್ ರೀತಿಯಲ್ಲಿ ನೋಡ್ಕೊತಾ ಇದ್ದೀರಿ. ಒಂದ್ ರೀತಿಲಿ ಅದೇ ಯಾವಾಗ್ಲೂ ಅಮಾಸೆ ಹುಣ್ಣಿಮೆಗೆ ನಾವು ಆದಷ್ಟು ಕೊಡ್ತೀವಿ ಸರ್ ರಥ ನೋಡಕ್ಕೆ. ಇವ್ರ ಮಾವನ್ನ ಯಾವತ್ತಾರ ಮೀಟ್ ಮಾಡಿದ್ರ? ಮೀಟ್ ಮಾಡಿ ಕೇಳಿ ಬರೀ ಗೌರಿಗೆ ಯುಗಾದಿಗೆ ಅಂತ ಬರ್ತಾವ್ರೆ ಹೊರತು 4 ವರ್ಷದಿಂದ ಹಂಗೆ ಹೇಳ್ಕೊ ಬರ್ತಾರೆ ಸರ್. ಏನು ತೀರ್ಮಾನ ಮಾಡ್ಕೊಟ್ಟಿಲ್ಲ. ಹೋಗ್ಲಿ ನಿನ್ ಮಗಂಗ್ ಒಂದೇನಾರು ಗಂಡ ಬಂದ್ಬಿಟ್ಟು 1 ವರ್ಷ 1.5 ವರ್ಷ ಇದ್ರು ನಿಮ್ ಜೊತೆಲಿ, ಆಮೇಲೆ ಅವ್ರಿಲ್ಲ. ನಿಮ್ ಮಗ ತಾನೆ ಅವನು? ನನ್ ಮಗ ಸರ್ ಅವನು. ನಿನ್ನ ಹೆಸರೇನು? ರಾಹುಲ್. ಓಕೆ. ನಿಮ್ಮಮ್ಮ ನೀನ್ ಚೆನ್ನಾಗಿ ನೋಡ್ಕೊತಾರಾ? ಇವಾಗ ಹೇಳಮ್ಮ, ಇವಾಗ ಈ ಶೋಕ್ ಬಂದಿದ್ದೀರಾ, ಏನ್ ಆಸೆ ಹೊತ್ಕೊಂಡ್ ಬಂದಿದ್ದೀರಮ್ಮ? ಏನ್ ಆಸೆ ನಿಮ್ದು? ನಿಮ್ಮನ್ನೇ ಬಂದಿದ್ದೀನಿ ಅಣ್ಣ, ಸ್ವಂತ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರಿಂದ ನನಗ್ ಬಿಡುಗಡೆ ಸಿಗ್ಬೇಕಣ್ಣ. ಯಾರಿಂದ? ನಮ್ಮ ಮಾವನಿಂದವ. ನಮ್ಮ ಮಾವ ಹೇಳ್ತಾನೆ ನಾನ್ ನನ್ ಗಂಡ ನೋಡಿ ಸಾಯ್ಸಾಕಿದ್ದೀನಂತೆ, ಅದಕ್ಕೆ ಆಸ್ತಿ ಏನು ಕೊಡಲ್ವಂತೆ. ನನ್ ಮಗನೇ ಎಲ್ಲ ನನ್ ಮೊಮ್ಮಗನೇ ಎಲ್ಲ ನೀನ್ ಸೊಸೆನೆಲ್ಲ ಸತ್ತೋಗಿದೀಯ ಹೋಗುಂತ ಕೆಟ್ಟಗೆಲ್ಲ ಬೈದ ಕಣ. ಇವಾಗ ಏನ್ ಮಾಡ್ಬೇಕು? ಅವನಿಂದ ನಮಗ್ ಬಿಡುಗಡೆ ಸಿಗ್ಬೇಕು. ನನ್ ಸೊಸೆ ಎಲ್ಲ ಅಂತ ಬರ್ಕೊಡ್ಲಿಬೇಕಾ? ನಾನು ಇನ್ನೊಂದ್ ಮದುವೆ ಆಗಕ್ಕೆ ತಯಾರಾಗಿದ್ದೀನಿ. ಒಬ್ಳು ಗಂಡು ಬಿಟ್ಟಳು ಅಂದ್ರೆ ನಾನಾ ರೀತಿ ನೋಡ್ತಾರೆ. ಒಬ್ಳು ಜೀವನ ಮಾಡಕ್ಕೂ ಕಷ್ಟ ಆಗೈತೆ ನನ್ಗೀಗ. ಯಾರು ಗಂಡು ಅಂತ ಒಬ್ಬ ಆಧಾರ ಇದ್ರೆ ಏನಾರು ಜಯಿಸ್ಬೋದು. ಯಾರು ಇಲ್ದಾನೆ ನಾನು ಹೆಂಗ್ ಗಂಡ ಮಾಡೋಣ? ತುಂಬಾ ಈಗ ನನಗೆ ಒಂಥರ ಬೇಜಾರಾಗ್ತದೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತದೆ ನನಗೆ. ಎಲ್ಲೋ ಒಂದ್ ಕಡೆ ನಾವು ನಮ್ಮ ಫ್ಯಾಮಿಲಿ ಒಂದು ಮದುವೆ ಅಂತ ಆಗದೆ ಏನು ಚೆನ್ನಾಗಿರ್ಬೇಕು ನಾವು ಅಂತ ಒಂದು ದೃಷ್ಟಿಯಿಂದನೇ ದೊಡ್ಡವ್ರು ಮಾಡೋದು. ಬಟ್ ಇದು ನೋಡಿ ಎಡ್ವರ್ಟ್ ಆದಾಗ ಯಾವ ರೀತಿ ಒಂದು ಪ್ರಾಬ್ಲಮ್ ಇದೆ ನೋಡಿ. ಅವ್ರಿಗೆ ಬಿಡುಗಡೆ ಬೇಕಂತ ಅದರಿಂದ, ಅದೇ ಒಂದು ತೊಂದರೆ ಅವ್ರಿಗೆ. ಅವ್ರ ಆಸೆ ಅಷ್ಟೇನೆ, ಆ ಇದರಿಂದ ಹೊರಡೆ ಬಂದು ಇನ್ನೊಂದು ಮದುವೆ ಆಗ್ಬೇಕು ಅಂತ ಆಸೆ. ಏನ್ ಮಾಡಕ್ಕಾಗತ್ತೆ ಅವ್ರಿಗೆ? ಸರ್, ಇವಾಗ ಇದಕ್ಕೆ ಸಾಕಷ್ಟು ಲೀಗಲ್ ಥಿಂಗ್ಸ್ ಇದೆ, ಆಕ್ಟಿವಿಟೀಸ್ ಇದೆ. ಇವನೇನಂತ ಇವಾಗ ನಾವು ಬೇರೆ ಮದುವೆ ಮಾಡ್ಕೋಬೇಕಂದ್ರು ಮದುವೆ ಆಗಿದ್ದವ್ರನ್ನ ಎಲ್ಲೋ ಒಂದ್ ಕಡೆ ಕೋರ್ಟ್ಗೆ ಅಪ್ಲೈ ಮಾಡಿ ಆ ರೀತಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಲೀಗಲ್ ಥಿಂಗ್ಸ್ ಇದೆ. ಆ ಲೀಗಲ್ ಥಿಂಗ್ಸ್ ಏನಂತ ಫಾಲೋ ಅಪ್ ಮಾಡಿ ಅದ್ ನಾವು ಇದು ಮಾಡೋಣ. ಅದಕ್ಕೆ ಮುಂಚೆ ಅಮ್ಮ ನಾವು ನಿಮ್ಮ ಮಾವನ ಹತ್ರನೂ ಮಾತಾಡೋಣ. ಪ್ರಾಬ್ಲಮ್ಸ್ ಅಂತ ಬಂದಾಗ ನೀ ಬಂದು ಹೇಳಿದ್ದೆ ನಿಜಾನೇ ಇರ್ಬೋದು. ಪಾಪ ನಾನು ಏನು ಬೇಜಾರು ಮಾಡ್ಕೋಬೇಡ, ನಾನು ತುಂಬಾ ಫ್ರಾಂಕ್ ಆಗಿ ಹೇಳೋ ಮನುಷ್ಯ. ಅವ್ರ ಹತ್ರ ಮಾತಾಡಿ ನೋಡಿ ನಿನ್ ಜೀವನಕ್ಕೆ ಏನ್ ಮಾಡ್ಬೋದು ಅನ್ನೋದು ಒಂದು ಪರಿಹಾರ ಹುಡ್ಕೊಳಕ್ ಟ್ರೈ ಮಾಡ್ತೀನಮ್ಮ. ನಾವು ತಂಗಿದ ಜೊತೆ ಬೆಳೆದವರು, ನಾವು ನಮ್ಮ ಫ್ಯಾಮಿಲಿ ಹೆಂಗಿದ್ದು ಅಂದ್ರೆ ನಾವು ಇಡೀ ನಾವು 40 ಜನ ಕಸಿನ್ಸ್ ಇದ್ದಮ್ಮ. ನನಗೆ ಗೊತ್ತಾಗುತ್ತಮ್ಮ ನಾವು ಹೆಂಗಾಗುತ್ತೆ. ಒಂದ್ಸತಿ ಹಿಂಗ್ ಪ್ರಾಬ್ಲಮ್ ಆದಾಗ ಜನ ಯಾವ ದೃಷ್ಟಿಯಿಂದ ನೋಡ್ಬೋದು. ಎಲ್ರೂ ಒಳ್ಳೆಯವ್ರು ಅಂತ ಹೇಳಕ್ಕಾಗಲ್ಲಮ್ಮ. ಅದಕ್ಕೋಸ್ಕರ ಮಾತಾಡ್ತೀನಮ್ಮ, ನಿಮ್ಮ ಮಾವನ ಹತ್ರ ಮಾತಾಡ್ಬಿಟ್ಟು ಅದಕ್ಕೆ ಏನ್ ಪರಿಹಾರ ಆಗುತ್ತೋ ಖಂಡಿತ ಮಾಡೋಣಮ್ಮ. ಓಕೆ? ನೋಡಿ, ಇವಾಗ ತಾನೆ ರೇಣುಕಾ ಅವರು ಅವ್ರ ಆಸೆನ ಹೇಳ್ಕೊಂಡಿದ್ದಾರೆ. ನಾವು ಅವ್ರ ಮಾವನ ಹತ್ರ ಮಾತಾಡೋಣ. ನಾನಿರುವುದೇ ನಿಮಗಾಗಿ.